ಹಾಯ್ ಫ್ರೆಂಡ್ಸ್, ನಾವು ಈ ವಿಡಿಯೋದಲ್ಲಿ ಬಂದ್ಬಿಟ್ಟು ವಿಲುಕಪ್ ಬಗ್ಗೆ ತಿಳ್ಕೊಳ್ಳೋಣ. ವಿಲುಕಪ್ ಅಂದರೆ ಇದು ಅಡ್ವಾನ್ಸ್ ಎಕ್ಸೆಲ್ ಥರ. ನಾವು ಒಂದು ಟೇಬಲಲ್ಲಿ ಒಂದು ಪಾಯಿಂಟ್ನ ರೆಫರೆನ್ಸ್ ಆಗಿ ತಗೊಂಡು ಅದರ ಡೀಟೇಲ್ಸನ್ನು ಫೈಂಡ್ ಔಟ್ ಮಾಡ್ಬೋದು. ಸಪೋಸ್ ನನ್ನ ಹತ್ರ ಇವಾಗ ಒಂದು ಟೇಬಲ್ ಇದೆ. ಈ ಟೇಬಲಲ್ಲಿ ಬಂದ್ಬಿಟ್ಟು ಸ್ಟೂಡೆಂಟ್ ಐ ಡಿ ಇದೆ, ಮತ್ತು ಸ್ಟೂಡೆಂಟ್ ನೇಮ್ ಇದೆ, ಮತ್ತು ಅವ್ರ ಡಿಪಾರ್ಟ್ಮೆಂಟ್ ಇದೆ. ನಾನು ಈ ಐ ಡಿಯಿಂದ ಇವರು ಅವ್ರ ಹೆಸರು ಏನಂತ ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಅಂದ್ರೆ ಈ ಐ ಡಿಯಿಂದ ಅವ್ರ ಡಿಪಾರ್ಟ್ಮೆಂಟ್ ಏನು ಅಂತ ಫೈಂಡ್ ಔಟ್ ಮಾಡ್ಬೋದು. ಅದು ಯಾವ ಥರ ಅಂದರೆ, ಮೊದಲು ಇದನ್ನ ಟೇಬಲ್ಗೆ ಬಾಕ್ಸ್ ಹಾಕೊಳ್ಳಿ. ಓಕೆನಾ? ನನಗೆ ಇಲ್ಲಿ ಬೇಕು ರೀಡಿಂಗ್ ಈಕ್ವಲ್ ವಿ ಲುಕ್ಅಪ್ ಅಂತ ಟ್ಯಾಪ್ ಎಂಟರ್ ಮಾಡಿ. ಇಲ್ಲಿ ಲುಕ್ಅಪ್ ವ್ಯಾಲ್ಯೂ, ಇಲ್ಲಿ ನಿಮಗೆ ಲುಕ್ಅಪ್ ವ್ಯಾಲ್ಯೂ. ನಾನು ಈ ಸೆಲ್ನ ಕ್ಲಿಕ್ ಮಾಡ್ತೀನಿ. ಮತ್ತೆ ಕಾಮ. ಟೇಬಲ್ ಅರೆ ಅಂದರೆ ಯಾವ ಟೇಬಲ್ ಅಂತ ಫುಲ್ಲು ಟೇಬಲ್ನ ಸೆಲೆಕ್ಟ್ ಮಾಡಿದ್ದೀನಿ. ಮತ್ತೆ ಕಾಮ, ಮತ್ತೆ ಕಾಲಮ್ ಇಂಡೆಕ್ಸ್ ನಂಬರ್. ಅಂದರೆ ನಾವು ಸೆಲೆಕ್ಟ್ ಮಾಡಿರೋ ಟೇಬಲಲ್ಲಿ ಅದು ನಿಮಗೆ ಯಾವ ಪಾಯಿಂಟ್ ಬೇಕು. ಅಂದರೆ ನನಗೀಗ ನೇಮ್ ಬೇಕು ಅನ್ಕೊಳ್ಳಿ. ಅದು ಬಂದ್ಬಿಟ್ಟು ಫಸ್ಟು, ಸೆಕೆಂಡ್ ಒನ್ ಬಂದ್ಬಿಟ್ಟು ನಮ್ಮ ಕಾಲಮ್ ಇಂಡೆಕ್ಸ್. ಸೆಕೆಂಡ್ ಕ್ಲಿಕ್ ಮಾಡ್ತೀನಿ. ಮತ್ತೆ ಕಾಮ. ಅದಾದ್ಮೇಲೆ ರೇಂಜ್, ಏನು ನಿಮಗೆ ಫಾಲ್ಸ್ ಬೇಕಾ ಟ್ರೂ ಬೇಕಂದ್ರೆ ನಾನು ಬಂದ್ಬಿಟ್ಟು ಎಕ್ಸಾಕ್ಟ್ ಮ್ಯಾಚ್ ಬೇಕು ನನಗೆ. ಫಾಲ್ಸ್ ಅಂತ ಟ್ಯಾಪನ್ನು ಎಂಟರ್ ಮಾಡಿಬಿಟ್ಟು ಬ್ರಾಕೆಟ್ ಕ್ಲೋಸ್ ಎಂಟರ್ ಮಾಡಿ. ಎಣ್ಣೆ ಅಂತ ಬಂತು. ಯಾಕೆ ಹೇಳಿ? ನಾನು ಇನ್ನೂ ಇಲ್ಲಿ ವ್ಯಾಲ್ಯೂ ಎಂಟರ್ ಮಾಡಿಲ್ಲ. ಸಪೋಸ್ ರಾಜೇಶ್ ಅನ್ನೋ ವ್ಯಕ್ತಿದು 12100 ಎಂಟರ್ ಮಾಡಿದ ತಕ್ಷಣ ನೋಡಿ ಅವ್ರ ಹೆಸರು ಬಂದ್ಬಿಡುತ್ತೆ. ಅಂದರೆ ನಾವು ಈಸಿಯಾಗಿ ಸ್ಟೂಡೆಂಟ್ ಐ ಡಿಯಿಂದ ಅವ್ರ ಹೆಸರನ್ನ ಆರಾಮಾಗಿ ಫೈಂಡ್ ಔಟ್ ಮಾಡ್ಬೋದು. ಸಪೋಸ್ ನಾನು ಇನ್ನೊಂದು ನೋಡ್ತೀನಿ, ವಿಜಯ್ ಅನ್ನೋ ವ್ಯಕ್ತಿದು. ಓಕೆನಾ? ವಿಜಯ್ ಐ ಡಿ ಏನು 1200. ವಿಜಯ್ ಕರೆಕ್ಟ್. 12044 ವಿಜಯ್. ಇನ್ನೊಂದು ಟ್ರೈ ಮಾಡೋಣ. ರಾಜು ಅನ್ನೋ ವ್ಯಕ್ತಿದು 12034. ನೋಡಿ ರಾಜು ಅಂತ ಬಂತ. ನೋಡಿ ರಾಜು ಅಂತ ಬಂತು. ಸಪೋಸ್ ನನಗೆ ನೇಮ್ ಬೇಡ, ಆ ಡಿಪಾರ್ಟ್ಮೆಂಟ್ ಬೇಕು. ಸ್ಟೂಡೆಂಟ್ ಐ ನಂಬರ್ ಇಂದ ನನಗೆ ಡಿಪಾರ್ಟ್ಮೆಂಟ್ ಯಾವ್ದಾದ್ರು ಫೈಂಡ್ ಔಟ್ ಮಾಡುತ್ತೆ ಈ ವಿಡಿಯೋನ. ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಬಂದುಬಿಟ್ಟು ಕಾಲಮ್ನ ಚೇಂಜ್ ಮಾಡಿ ಅಷ್ಟೇ. ಕಾಲಮ್ನ ಹೊಸದಿಂದ ಬರೆಯೋಣ. ಈಕ್ವಲ್ ವಿ ಕಪ್ ಫುಲ್ ಟೈಪ್ ಮಾಡೋ ಅವಶ್ಯಕತೆ ಇಲ್ಲ, ಟ್ಯಾಪ್ ಮಾಡಿದ್ರೆ ಸಾಕು. ಟ್ಯಾಪ್ ಬಂತಾ? ಅದಾದ್ಮೇಲೆ ಲುಕ್ಅಪ್ ವ್ಯಾಲ್ಯೂ ಅಂದ್ರೆ ನನಗೆ ಇದು ಲುಕ್ಅಪ್ ವ್ಯಾಲ್ಯೂ ಬೇಕು. ಇದನ್ನ ಕ್ಲಿಕ್ ಮಾಡಿ. ಟೇಬಲ್ ಅಂದ್ರೆ ಯಾವ ಟೇಬಲ್? ನಮಗೆ ಫುಲ್ ಟೇಬಲ್. ಅದಾದ್ಮೇಲೆ ಕ್ರಮ, ಮತ್ತೆ ಕಾಲಮ್ ಇಂಡೆಕ್ಸ್. ನನಗೆ ಈ ಕಾಲಮ್ ಅಲ್ಲಿ ಎಷ್ಟೋ ಕಾಲಮ್ ಬೇಕು. ನನಗೆ ಎಂಪ್ಲಾಯ್ಮೆಂಟ್ ಬೇಸ್ ಮಾಡ್ಕೊಂಡು ನನಗೆ ಡಿಪಾರ್ಟ್ಮೆಂಟ್ ಬೇಕಂದ್ರೆ ಇದು ಬಂದ್ಬಿಟ್ಟು ಈ ಟೇಬಲ್ ಅಲ್ಲಿ ಥರ್ಡ್ ಒನ್ ಇದೆ 3. ಮತ್ತೆ ರೇಂಜ್ ಫಾಲ್ಸ್ ಎಕ್ಸಾಕ್ಟ್ ಮ್ಯಾಚ್ ಅಂತ. ಫಾಲ್ಸ್ ಆದ್ರೂ ಮಾಡ್ಬೋದು, ನೀವು 0 ಆದ್ರೂ ಎಂಟರ್ ಮಾಡ್ಬೋದು. ಬ್ರಾಕೆಟ್ ಕ್ಲೋಸ್ ಎಂಟರ್ ಹೊಡೀರಿ. ನೋಡಿ ಮೆಕ್ಯಾನಿಕಲ್ ಬಂತಾ? ಸಪೋಸ್ ಇನ್ ರಾಜೇಶ್ ಅನ್ನೋ ವ್ಯಕ್ತಿ ನಂಬರ್ ಹಾಕಿದ್ರೆ ನಾನು 12100 ಮೆಕ್ಯಾನಿಕಲ್ ಬಂತು. ಅದೇ ತರ ನಾನು ಪ್ರಸಾದ್ ಅನ್ನೋ ವ್ಯಕ್ತಿ ಮಾಡ್ತೀನಿ. ಪ್ರಸಾದ್ ಅನ್ನೋದು ಬಂದ್ಬಿಟ್ಟು ಸಿವಿಲ್ ಆಗಿದೆ. ನೋಡೋಣ.
12063 ಅಂತಲ್ಲ. ಈಗ ನವೀನ್ ನನ್ನ ವ್ಯಕ್ತಿ ಮಾಡೋಣ. ನಂಬರ್ನ ಕಾಪಿ ಮಾಡಿಕೊಂಡು ಇಲ್ಲಿ ಪೇಸ್ಟ್ ಮಾಡ್ತಾ ಇದ್ದೀನಿ ನೋಡಿ. ಈಸಿಯಾಗಿ ನಮಗೆ ಸ್ಟೂಡೆಂಟ್ ಐ ಡಿಯಿಂದ ಯಾವ ತರ ಅವರ ಬ್ರಾಂಚು ಮತ್ತೆ ಅವ್ರ ನೇಮನ್ನ ಫೈಂಡ್ ಮಾಡೋದು ಗೊತ್ತಾಯ್ತು. ಈಗ ನನಗೆ ಎರಡು ಒಂದೇ ಸತಿ ಬೇಕಾದ್ರೆ ಹೆಂಗ್ ಮಾಡೋದು ಅಂದ್ರೆ ಅವರ ಸ್ಟೂಡೆಂಟ್ ಐ ಡಿ ರೆಫರೆನ್ಸ್ ತಗೊಂಡು ನನಗೆ ಎರಡು ಒಂದೇ ಸತಿ ರೀಡಿಂಗ್ ಬರಬೇಕು. ಇದ್ರಗೋಸ್ಕರ ಯಾವ ತರ ಫಾರ್ಮುಲಾ ಹೊಡಬೇಕು ಅಂತ ಹೇಳ್ತೀನಿ. ಇಲ್ಲಿಗೆ ಹೋಗಿ ಎಲ್ಲ ಡಿಲೀಟ್ ಮಾಡ್ಬಿಡಿ. ಈಕ್ವಲ್ ವಿ ಲುಕ್ಅಪ್ ವ್ಯಾಲ್ಯೂ ಬಂದ್ಬಿಟ್ಟು ಇದನ್ನ ಸೆಲೆಕ್ಟ್ ಮಾಡಿ. ಮತ್ತೆ ಟೇಬಲ್ ಅದೇ ಟೇಬಲ್ ಬಂದ್ಬಿಟ್ಟು ಫುಲ್ ಟೇಬಲ್ ಸೆಲೆಕ್ಟ್ ಮಾಡಿ ಮತ್ತೆ ಕಾಮ ಮತ್ತೆ ಕಾಲಮ್ ಇಂಡೆಕ್ಸ್ ಬಂದ್ಬಿಟ್ಟು ಈ ತರ ಬ್ರಾಕೆಟ್ ಆಗಬೇಕು. ನನಗೆ ಎರಡು ಬೇಕು ಮತ್ತು 3 ಕಾಲಮ್ ಬೇಕು. ಕ್ಲೋಸ್ ಮಾಡಿ. ಮತ್ತೆ ನನಗೆ ಎಕ್ಸಾಕ್ಟ್ ಮ್ಯಾಚ್ ಆಗಬೇಕು, ಅದಕ್ಕೆ 0 ಬ್ರಾಕೆಟ್ ಕ್ಲೋಸ್ ಎಂಟರ್ ನೋಡಿ. ಈಗ ನಾನು ಒನ್ ಟು 1 ಅಂತ ಎಂಟರ್ ಮಾಡಿದೆ ನೋಡಿ. ಒಂದೇ ಸತಿ ಅವರ ನೇಮು ಮತ್ತೆ ಡಿಪಾರ್ಟ್ಮೆಂಟ್ ಬರುತ್ತೆ. ಅದೇ ತರ ವಿಜಯ್ ವಿಜಯನ್ ಅವ್ರದ್ದು 12044 ನೋಡಿ. ಒಂದೇ ಸರಿ ಅವ್ರ ನೇಮು ಮತ್ತೆ ಬ್ರಾಂಚ್. ಅದೇ ತರ ನಂದು ಅನ್ನೋ ಹೆಸರು, ಅವರ ಐ ಡಿ ನಂಬರ್ ಹಾಕಿದ್ರೆ ನೋಡಿ ಒಂದೇ ಟೈಮ್ಗೆ ಅವರ ನೇಮು ಮತ್ತೆ ಡಿಪಾರ್ಟ್ಮೆಂಟ್ ಈಸಿಯಾಗಿ ಗೊತ್ತಾಗುತ್ತೆ. ಈ ತರ ನಾವು ಲುಕ್ಅಪ್ ಫಾರ್ಮುಲಾ ಯೂಸ್ ಮಾಡಿಕೊಂಡು ಈಸಿಯಾಗಿ ಕೊಟ್ಟಿರೋ ಡೇಟಾದಲ್ಲಿ ಅವರ ನೇಮ್ ಆಗಲಿ ಅವರ ಡೀಟೇಲ್ಸ್ ಆಗಲಿ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಾವು